ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಅರೆಸ್ಟ್ ಸಂಬಂಧಪಟ್ಟಾಗಿ ಇನ್ನೊಂದಷ್ಟು ಅಪ್ಡೇಟ್ ಈಗ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮನೆ ಬಳಿ ಬಿಗಿ ಭದ್ರತೆಯನ್ನ ಕಲ್ಪಿಸಲಾಗಿದೆ. ದರ್ಶನ್ ನಿವಾಸದ ಬಳಿ ಮುನ್ನೆಚ್ಚರಿಕೆ ಕ್ರಮವಾಗಿ ಈಗ ಹೆಚ್ಚಿನ ಭದ್ರತೆಯನ್ನ ಕಲ್ಪಿಸಲಾಗಿದೆ. ರಾಜರಾಜೇಶ್ವರಿ ನಗರದಲ್ಲಿರುವಂತಹ ನಟ ದರ್ಶನ್ ನಿವಾಸ, ಅಲ್ಲಿಗೆ ಈಗ ಪೊಲೀಸರ ಭದ್ರತೆಯನ್ನ ಒದಗಿಸಲಾಗಿದೆ. ಕೆಎಸ್ಆರ್ಪಿ ತುಕಡಿ ಪೊಲೀಸರ ನಿಯೋಜನೆಯಲ್ಲಿ ಆಗಿದೆ. ಈಗಾಗಲೇ ತುಕಡಿ ನಿಯೋಜನೆ ಮಾಡಿದ್ದಾರೆ. ಮನೆ ಬಳಿ 20ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ ಆಗಿದೆ. ಎರಡೂ ಕಡೆ ಬ್ಯಾರಿಕೇಡ್ ಹಾಕಿ ಬಂದೋಬಸ್ತ್ ಮಾಡಲಾಗಿದೆ. ಈಗ ದರ್ಶನ್ ಮನೆ ಬಳಿ ಯಾರೂ ಕೂಡ ಇಲ್ಲ, ಅಲ್ಲಿ ಮನೆಯಲ್ಲಿ ಯಾರೂ ಕೂಡ ಇಲ್ಲ. ಸೊ ಅಲ್ಲಿ ಹೆಚ್ಚಿನ ಪ್ರೊಟೆಕ್ಷನ್ ಅನ್ನು ನೀಡಲಾಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಈಗ ದರ್ಶನ್ ಅರೆಸ್ಟ್ ಆಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಲಭ್ಯವಾಗ್ತಿರುವಂತಹ ಅಪ್ಡೇಟ್ ಇದು. ರಾಜರಾಜೇಶ್ವರಿ ನಗರದ ಬಳಿ ಈಗ ಅವರ ಮನೆ ಏನಿದೆ ಅಲ್ಲಿ ಈಗ ಹೆಚ್ಚಿನ ಪ್ರೊಟೆಕ್ಷನ್ ಅನ್ನು ನೀಡಲಾಗಿದೆ. ಪೊಲೀಸರು ಇರೋದನ್ನು ಕೂಡ ನೀವು ಅಲ್ಲಿ ಗಮನಿಸಬಹುದು. ದರ್ಶನ್ ಅವರ ಮನೆ ಬಳಿ ಈಗ ಹೆಚ್ಚಿನ ಭದ್ರತೆಯನ್ನು ನೀಡಲಾಗಿದೆ. ಇದು ರೇಣುಕಾಸ್ವಾಮಿ ಕೊಲೆ ಸಂಬಂಧಪಟ್ಟ ಹಾಗೆ ಗಂಭೀರ ಆರೋಪವನ್ನು ಎದುರಿಸ್ತಾ ಇದ್ದಾರೆ ನಟ ದರ್ಶನ್. ಸೊ ಇನ್ನಷ್ಟು ಇನ್ವೆಸ್ಟಿಗೇಷನ್ ಅಲ್ಲಿ ಉಳಿದಂತಹ ವಿಚಾರಗಳು ಗೊತ್ತಾಗಬೇಕಾಗಿದೆ. ಆದರೆ ಈಗ ಸದ್ಯಕ್ಕಂತೂ ಲಭ್ಯವಾಗ್ತಿರುವಂತಹ ಅತಿ ಶಾಕಿಂಗ್ ವಿಚಾರ ಇದು. ಈಗಾಗಲೇ ಸಾಕಷ್ಟು ಕಾಂಟ್ರವರ್ಸಿಗಳನ್ನು ದರ್ಶನ್ ಅವರು ನೋಡಿ ಆಗಿದೆ. ಆದರೆ ಈ ಕೇಸ್ನಷ್ಟು ಗಂಭೀರವಾಗಿರುವಂತಹ ಕೇಸ್ ಹಿಂದಿನ ಯಾವ ಕೇಸ್ಗಳು ಅಲ್ಲ ಅನ್ನೋ ರೀತಿಯಾಗಿ ಈಗ ಕಂಡು ಬರ್ತಾ ಇರೋದು. ನಮ್ಮ ಪ್ರತಿನಿಧಿ ಪ್ರಜ್ವಲ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ಪ್ರಜ್ವಲ್, ಈ ಶವ ಪತ್ತೆ ಆಗಿರುವಂತದ್ದು ಯಾವಾಗ, ಜೊತೆಗೆ ಅದನ್ನ ಫಸ್ಟ್ ಟೈಮ್ ನೋಡಿದಂಥವ್ರು ಏನು ದೋರ್ಜಿಯನ್ ಅವರು ಏನ್ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ, ಏನ್ ಹೇಳಿದ್ರು ಒಂದು ಪೊಲೀಸರಿಗೆ ಅಂತ? ಅವಿನಾಶ್, 8ನೇ ತಾರೀಕು ರಾತ್ರಿಯಲ್ಲಿ ಬಾಡಿ ಫೌಂಡ್ ಆಗುತ್ತೆ. 8ನೇ ತಾರೀಕು ರಾತ್ರಿ ಇವರು ಏನು ಕೊಲೆಯನ್ನು ಮಾಡ್ತಾರೆ ಅಂದರೆ ಆ ರಾಜರಾಜೇಶ್ವರಿ ನಗರದ ವಿನಯ್ ಅಂತ ಹೇಳಿ ಒಬ್ಬ ವ್ಯಕ್ತಿ ಏನಿದ್ದಾನೆ ಅವನಿಗೆ ಸೇರಿದಂಥ ಒಂದು ಕಾರ್ ಶೆಡ್ನಲ್ಲಿ ಇವರು ಒಂದು ಹಲ್ಲೆಯನ್ನು ಮಾಡ್ತಾರೆ. ಹಲ್ಲೆಯನ್ನು ಮಾಡಿ ಬಲವಾದ ಒಂದು ಪಟ್ಟಿ ರೀತಿಯ ಮಾದರಿಯ ವಸ್ತುವಿನಿಂದ ರೇಣುಕಾಸ್ವಾಮಿಯ ತಲೆಗೆ ಹೊಡೆದಂಥ ಸಂದರ್ಭದಲ್ಲಿ ಅವನು ಸಾವನ್ನಪ್ಪಿದ ನಂತರ ಅವರು ಒಂದು ಕಾರ್ನಲ್ಲಿ ಮೃತದೇಹವನ್ನು ತೆಗೆದುಕೊಂಡು ಬಂದು ಕಾಮಾಕ್ಷಿಪಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂಥ ಸತ್ವ ಅಪಾರ್ಟ್ಮೆಂಟ್ ಏನಿದೆ, ಅಪಾರ್ಟ್ಮೆಂಟಿನ ಸಮೀಪದಲ್ಲಿ ಒಂದು ರಾಜಕಾಲುವೆ, ದೊಡ್ಡ ರಾಜಕಾಲುವೆ ಹರಿಯುತ್ತೆ. ಈ ರಾಜಕಾಲುವೆ ನೇರವಾಗಿ ನಾಗರಬಾವಿ ಕಡೆಯಿಂದ ಬಂದು ಕಾಮಾಕ್ಷಿಪಳ್ಳಿಯ ಈ ಮೂಲಕವಾಗಿ ಅದು ನೇರವಾಗಿ ಕೆಂಗೇರಿಗೆ ಹೋಗಿ ತಲುಪುತ್ತೆ, ಋಷಭವನತಿಗೆ ಹೋಗಿ ತಲುಪುತ್ತೆ. ಈ ಒಂದು ಕೆಂಗೇರಿಗೆ ಹೋಗಿ ತಲುಪುವಂತ ಈ ಒಂದು ಬೃಹತ್ ರಾಜಕಾಲುವೆಗೆ ಮೃತ ದೇಹವನ್ನು ಎಸೆಯುವ ಪ್ರಯತ್ನವನ್ನು ಮಾಡ್ತಾರೆ. ಆದರೆ ಪೂರ್ತಿ ರಾಜಕಾಲುವೆ ಒಳಗಡೆ ಅವರು ಬಾಡಿಯನ್ನು ತೆಗೆದುಕೊಂಡು ಹೋಗಿ ಎಸೆಯೋಕ್ಕಾಗಲ್ಲ, ಅಲ್ಲಿ ಮಿಡ್ಲಲ್ಲಿ ಉಳ್ಕೊಳ್ಳುತ್ತೆ. ಮತ್ತೆ ಬೆಳಗಿನ ಜಾವದಲ್ಲಿ ನಾಯಿ ಅದನ್ನ ಎಳಿತಾ ಇರುತ್ತೆ. ಯಾಕೆಂತಂದ್ರೆ ಮೃತದೇಹ ಸತ್ತೋದ್ಮೇಲೆ ಅದು ಕೇವಲ ಮಾಂಸವಾಗಿ ಉಳಿಯುತ್ತೆ. ಹೀಗಾಗಿ ನಾಯಿಗಳು ಎಳೆದಾಡ್ತಿರ್ತವೆ. ಅದನ್ನ ಅಲ್ಲಿಯ ಸೆಕ್ಯೂರಿಟಿ ಗಾರ್ಡ್ ಒಬ್ಬ, ಸ್ಥಳೀಯ ಸೆಕ್ಯೂರಿಟಿ ಗಾರ್ಡ್ ಒಬ್ಬ ನೋಡಿ ಆತ ಬಂದು ಪೊಲೀಸ್ ಸ್ಟೇಷನ್ಗೆ ಮಾಹಿತಿಯನ್ನು ಕೊಡ್ತಾನೆ. ಮೊದಲಿಗೆ 112 ಮಾಹಿತಿ ಕೊಡ್ತಾರೆ. ಅದಾದ್ಮೇಲೆ ಪೊಲೀಸ್ನವ್ರು ಹೋದ್ಮೇಲೆ ಆತನೇ ಲಿಖಿತ ರೂಪದಲ್ಲಿ ಒಂದು ಕಂಪ್ಲೇಂಟ್ ಅನ್ನ ಕೊಡ್ತಾನೆ. ಕಂಪ್ಲೇಂಟ್ ಅಲ್ಲಿ ಅನ್ನೋನ್ ಬಾಡಿ ಅಂದ್ರೆ ಯಾವ ವ್ಯಕ್ತಿ ಮೃತನಾಗಿದ್ದಾನೆ ಅವನು ಅಪರಿಚಿತ, ಮತ್ತೆ ಯಾವ ವ್ಯಕ್ತಿ ಯಾರು ತಂದು ಹಾಕಿದ್ದಾರೆ ಅವರು ಸಹಿತ ಅಪರಿಚಿತ ಅನ್ನೋ ನಿಟ್ಟಿನಲ್ಲಿ ಒಂದು ದೂರನ್ನ ದಾಖಲು ಮಾಡ್ಕೊಳ್ತಾರೆ. IPC 302 ಮತ್ತೆ 201 IPC ಅಂದ್ರೆ ಕೊಲೆ ಮಾಡಿ ಸಾಕ್ಷ್ಯವನ್ನ ನಾಶ ಮಾಡಿರೋ ಬಗ್ಗೆ ಒಂದು ಕೇಸನ್ನ ದಾಖಲು ಮಾಡ್ಕೊಳ್ತಾರೆ. ಅನ್ನೋನ್ ಬಾಡಿ ಅಂತೇಳಿ ಮಾಡ್ಕೊಂತಾರೆ. ಆ ಯಾವ ಅಪರಿಚಿತ ವ್ಯಕ್ತಿ ಅನ್ನೋದನ್ನ ವ್ಯಕ್ತಿಯ ಗುರುತನ್ನ ಮೊದಲಿಗೆ ಪತ್ತೆ ಮಾಡ್ಕೊಳ್ಳೋ ಕೆಲಸವನ್ನ ಕಾಮಾಕ್ಷಿಪಳ್ಳಿ ಪೊಲೀಸರು 9ನೇ ತಾರೀಕಿಂದ ಶುರು ಮಾಡ್ತಾರೆ. 9ನೇ ತಾರೀಕು ಬೆಳಗಿನಿಂದ ಕೇಸನ್ನ ಟೇಕಪ್ ಮಾಡಿಕೊಂಡು ಅನ್ನೋನ್ ಬಾಡಿ, ಅನ್ನೋನ್ ಕೇಸ್ ಇದು ಅಂತ ಹೇಳಿ ಒಂದು ಬ್ಲೈಂಡ್ ಕೇಸ್ ಆಗಿ ಇನ್ವೆಸ್ಟಿಗೇಷನ್ ಶುರು ಮಾಡಿದಂಥ ಸಂದರ್ಭದಲ್ಲಿ ಚಿತ್ರದುರ್ಗದ ಮೂಲದ ರೇಣುಕಾಸ್ವಾಮಿ ಅನ್ನೋದು ಇವರಿಗೆ ಗೊತ್ತಾಗುತ್ತೆ. ರೇಣುಕಾಸ್ವಾಮಿ ಏನಿದ್ದಾನೆ ಈತ ಇನ್ಸ್ಟಾಗ್ರಾಮ್ನಲ್ಲಿ ದರ್ಶನ್ ಅವರ 2ನೇ ಪತ್ನಿ ಅಂತ ಹೇಳಿ ಕರೆಸಿಕೊಳ್ಳುವಂಥ ಪವಿತ್ರ ಗೌಡ ಅವರಿಗೆ ಅಶ್ಲೀಲವಾದಂಥ ಮೆಸೇಜ್ ಮಾಡುವಂಥದ್ದು, ಅಶ್ಲೀಲವಾದಂಥ ಫೋಟೋಗಳನ್ನು ಕಳಿಸುವಂಥದ್ದು, ಅಶ್ಲೀಲವಾದಂಥ ವಿಡಿಯೋಗಳನ್ನು ಕಳಿಸುವಂಥದ್ದು ಇನ್ಸ್ಟಾಗ್ರಾಮ್ ಅಲ್ಲಿ ಇದನ್ನ ಪದೇ ಪದೇ ಮಾಡ್ತಿರ್ತಾನೆ. ಈ ಪದೇ ಮಾಡ್ತಿದ್ದಂಥ ವಿಷಯಕ್ಕೋಸ್ಕರ ರಾಘವೇಂದ್ರ ಅಂತೇಳಿ ಚಿತ್ರದುರ್ಗದಲ್ಲಿ ಒಬ್ಬ ದರ್ಶನ್ ಅವರ ಅಭಿಮಾನಿ ಸಂಘದ ಅಧ್ಯಕ್ಷ ಒಬ್ಬ ಇದ್ದಾನೆ. ಆ ರಾಘವೇಂದ್ರನಿಗೆ ದರ್ಶನ್ ಅವರ ಮನೆಯಲ್ಲಿ ಇದ್ದಂಥ ಇನ್ನೊಬ್ಬ ವ್ಯಕ್ತಿ ಒಂದು ಮಾಹಿತಿಯನ್ನ ಕೊಡ್ತಾನೆ ಅಂತ ಹೇಳಿ ಹೇಳ್ತಾರೆ. ಆತ ಮಾಹಿತಿಯನ್ನ ಕೊಟ್ಟಂತ ಸಂದರ್ಭದಲ್ಲಿ ಆತ ರಾಘವೇಂದ್ರ ಹೋಗಿ ಅವನನ್ನ ಅಲ್ಲಿ ಚಿತ್ರದುರ್ಗದಿಂದ ಕರ್ಕೊಂಡು ಬರುವಂತ ಕೆಲಸ ಆಗುತ್ತೆ. ಕರ್ಕೊಂಡು ಬರುವಂತ ಕೆಲಸ ಆದ್ಮೇಲೆ ಅವನನ್ನ ವಿನಯ್ ಅನ್ನೊಬ್ಬ ವ್ಯಕ್ತಿಯ ಶೆಡ್ ಏನಿದೆ, ಆ ಶೆಡ್ಡಿಗೆ ಕರ್ಕೊಂಡೋಗಿ ಅಲ್ಲಿ ಹಲ್ಲೆಯನ್ನ ಮಾಡಲಾಗುತ್ತೆ. ಅಲ್ಲಿ ದರ್ಶನ್ ಕೂಡ ಭಾಗಿಯಾಗಿ ಹಲ್ಲೆ ಮಾಡಿದ್ರು ಅನ್ನೋದು ಸದ್ಯಕ್ಕಿರುವಂತ ಆರೋಪ. ಹೀಗಾಗಿ ದರ್ಶನ್ ಅವರ ಜೊತೆಗೆ ದರ್ಶನ್ಗಿಂತ ಮೊದಲನೇದಾಗಿ ಸುಮಾರು 8 ರಿಂದ 10 ಜನರನ್ನ ಪೊಲೀಸರು ವಶಕ್ಕೆ ಪಡ್ಕೊಳ್ತಾರೆ. ವಶಕ್ಕೆ ಪಡ್ಕೊಂಡು ಕೆಲವರನ್ನ ಬಂಧನ ಮಾಡುವಂತದ್ದಾಗಿದೆ, ಮತ್ತೆ ಇನ್ನು ಕೆಲವರನ್ನ ವಶಕ್ಕೆ ಹಿಡ್ಕೊಂಡು ವಿಚಾರಣೆ ಮಾಡುವಂತದ್ದಾಗಿದೆ. ಯಾವಾಗ ದರ್ಶನ್ ಅವರ ಇನ್ವಾಲ್ವ್ಮೆಂಟ್ ಆಲ್ಮೋಸ್ಟ್ ಇದೆ ಅನ್ನೋದು ಪೊಲೀಸರಿಗೆ ಕನ್ಫರ್ಮ್ ಆಯ್ತು, ಆಗ ಇವತ್ತು ಬೆಳಗಿನ ಜಾವ ಮೈಸೂರಿಗೆ ಪೊಲೀಸರ ತಂಡ ಹೋಗುತ್ತೆ. ACP ಚಂದನ್, ವಿಜಯನಗರ ಉಪವಿಭಾಗ ಅಂದ್ರೆ ಕಾಮಾಕ್ಷಿಪಳ್ಳಿ ಪೊಲೀಸ್ ಠಾಣೆ ಏನಿದೆ ಇದು ವಿಜಯನಗರ ಉಪವಿಭಾಗ
ವಿಭಾಗಕ್ಕೆ ಬರುತ್ತೆ. ಹೀಗಾಗಿ ACP ಚಂದನ್ ಮತ್ತು ಅವರ ಕಾಮಾಕ್ಷಿಪಾಳ್ಯ ಇನ್ಸ್ಪೆಕ್ಟರ್ ನಾಗೇಶ್, ಕಾಮಾಕ್ಷಿಪಾಳ್ಯ ಇನ್ಸ್ಪೆಕ್ಟರ್ ಆಗಿರ್ಬೋದು ಮತ್ತು ಅವರ ಕ್ರೈಮ್ ಟೀಮ್ ಅಂತೆ ಸಂಪೂರ್ಣವಾದಂಥ ಒಂದು ತಂಡವನ್ನು ಮೈಸೂರಿಗೆ ಕರ್ಕೊಂಡು ಹೋಗಿ ಅಲ್ಲಿ ದರ್ಶನ್ ಅವ್ರನ್ನ ಡಿಟೈನ್ ಮಾಡುವಂಥ ಕೆಲಸ ಮಾಡ್ತಾರೆ. ಈಗ ವಶಕ್ಕೆ ಪಡೆದು ಬೆಂಗಳೂರಿಗೆ ಕರ್ಕೊಬರುವಂಥ ಕೆಲಸ ಆಗ್ತಿದೆ. ಅಜ್ಞಾತ ಸ್ಥಳದಲ್ಲಿ ಇಟ್ಕೊಂಡು ಅವ್ರನ್ನ ವಿಚಾರಣೆ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಎಲ್ಲಿದ್ದಾರೆ ಅನ್ನೋದನ್ನ ಸ್ಥಳವನ್ನು ಬಿಟ್ಟುಕೊಟ್ರೆ ಜನರು ಸೇರ್ತಾರೆ, ಕ್ರೌಡ್ ಸೇರುತ್ತೆ, ಮತ್ತೆ ಲ್ಯಾಂಡ್ ಆರ್ಡರ್ ಸಮಸ್ಯೆ ಆಗುತ್ತೆ ಅನ್ನೋ ಕಾರಣಕ್ಕೆ ವಿಚಾರಣೆಯನ್ನು ಮಾಡ್ತಾರೆ. ಮೇಲ್ನೋಟಕ್ಕೆ ದರ್ಶನ್ ಅವರ ಇಶಾರೆ ಮೇರೆಗೆನೆ ಇದೆಲ್ಲ ನಡೆದಿದೆ ಅನ್ನೋದು ಸದ್ಯಕ್ಕೆ ಗೊತ್ತಾಗ್ತಿರುವಂಥ ವಿಷಯ. ಆದರೆ FIR ನಲ್ಲಿ ಅನ್ನೋನ್ ಬಾಡಿ, ಇದು ಕೇಸ್ ಆದಂಥ ಸಂದರ್ಭದಲ್ಲಿ ಯಾರು ಅನ್ನೋದು ಗೊತ್ತಿಲ್ಲದಲೇ ಇರುವಂಥ ಒಂದು ಬ್ಲೈಂಡ್ ಸ್ಪಾಟ್ನಿಂದ ಕೇಸನ್ನು ಪಿಕಪ್ ಮಾಡಿಕೊಂಡು ಇವತ್ತು 2 ದಿನಗಳ ನಂತರ ಈ ಹಂತಕ್ಕೆ ಬಂದು ನಿಂತ್ಕೊಂಡಿದೆ. ಇರುವಂಥ ಮಾಹಿತಿ ಪ್ರಕಾರ ದರ್ಶನ್ ಅವ್ರದ್ದು ಇನ್ವಾಲ್ವ್ಮೆಂಟ್ ಇದೆ. ಹೀಗಾಗಿ ಅವ್ರ ವಿರುದ್ಧ ಕಾನೂನು ಕ್ರಮಗಳು ಆಗ್ತವೆ ಅನ್ನೋದು ಗೊತ್ತಾಗ್ತಿದೆ. ಅವಿನಾಶ್, ಧನ್ಯವಾದ ಪ್ರಜ್ವಲ್. ಇದು ಸದ್ಯಕ್ಕೆ